ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 492ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತಾರಾ ಮತ್ತು ಅಂಗದ ವಿಚಾರ ಏನಿರ್ತೈತೆ ಅಂದ್ರೆ, ಕಿಷ್ಕಿಂಧಕ್ಕೆ ಮರಳಿ ಹೋಗದ ನಾವು ಇಲ್ಲೇ ಸಮೀಪ ಇದ್ದಂಥ ಇದ್ದು ಕಪ್ಪು ಗವಿ ಏನಿದೆ, ರಿಕ್ಷಾ ಗುಹೆ ಏನಿದೆ, ಅಲ್ಲೇ ಇರೋಣ ಅಂತ ಹೇಳಿ ಒಂದು ನಿರ್ಧಾರದ ಹೆಚ್ಚು ಕಡಿಮೆ ಅದು ಸುಗ್ರೀವನ ವಿರುದ್ಧ ವಿದ್ರೋಹ ಮಾಡಿದಂಗೆ, ಬಂಡಾಯ ಇದ್ದಂಗೆ ಈ ಮಾತುಗಳನ್ನು ಆಡಿರ್ತಾರೆ, ಆ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಅದನ್ನು ಹನುಮಾನ ತನ್ನ ಒಂದು ಚಾತುರ್ಯದಿಂದ, ಅದೇ ಭೇದ ಅಂದರೆ ವಾನರರಲ್ಲೇ ಕೆಲವೊಂದು ಗುಂಪು ಮಾಡಿಕೊಂಡು ತಿಳಿ ಹೇಳಿ ಅವರಿಗೆ ಮನಸ್ಸನ್ನು ಒಲಿಸ್ತಾ ಸುಗ್ರೀವನ ಬಗ್ಗೆ ಯಾವುದೇ ಸಂದೇಹವನ್ನು ಹೊಂದಬೇಡ, ಸಂಶಯ ಮಾಡಬೇಡ ಅಂಥೇಳಿ ಹನುಮಾನ ಅಂಗದನಿಗೆ ಹೇಳ್ತಾನೆ. ಅದನ್ನೆಲ್ಲ ಕೇಳಿಕೊಂಡು ಅಂಗದ ಹನುಮಾನನಿಗೆ ಹಿಂದೆ ನಡೆದ ಘಟನೆಯನ್ನು ಅದನ್ನು ನೆನಪಿಸಿಕೊಟ್ಟು ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಮಾಡ್ತಾನೆ. ಅದನ್ನೇ ವಾಲ್ಮೀಕಿಯರು ಹೀಗೆ ಮುಂದುವರಿಸ್ತಾರ. ನನ್ನ ಕಾಕ ಏನದಾನಲ್ಲ, ಒಳ್ಳೆ ಮನುಷ್ಯ ಅದಾನ, ಮನಸ್ಸು ಚಲೋದೆ, ಮುಕ್ತದಾನ, ಒಳ್ಳೆಯದು. ಆದರೆ ಅಂತ ಮುಂದುವರಿಸ್ತಾನೆ, ಅನ್ನ ಜೀವಂತವಿದ್ದಾಗ, ಅನ್ನ ಅಂದರೆ ಯಾರು? ತನ್ನ ತಂದೆ ವಾಲಿ ಜೀವಂತವಿದ್ದಾಗ ಅತ್ತಿಗೆಯೊಂದಿಗೆ ಸುಗ್ರೀವನ ದುರ್ವ್ಯವಹಾರ ಸರಿಯೇ? ಇಲ್ಲಿ ಪ್ರಶ್ನೆ ಬಂತು ನೋಡ್ರಿ. ಇಲ್ಲೇ ಏನು ಪ್ರಶ್ನೆ ಬರ್ತಿದೆ ಅಂದರೆ, ಈ ಪ್ರಶ್ನೆಗೆ ಉತ್ತರ ಇಲ್ಲ. ವಾಲ್ಮೀಕಿ ರಾಮಾಯಣದಾಗ ಹಂಗೆ ಉಳಿತಿದೆ. ಯಾಕಂದರೆ ಏನು ಮಾಡಿರ್ತಾನೆ, ಗವಿ ಇಲ್ಲಿ ಬಾಗಲ ಇದೆ ದೊಡ್ಡ ಬಂಡೆಗಲ್ಲಿಟ್ಟು ಹೊಳೆ ಬಂದಿರ್ತಾನೆ. ಆವಾಗ ಅವ್ರು ಏನು ಮಾಡ್ತಾರಂದರೆ ಅವನು ಪಟ್ಟು ಕಟ್ತಾರೆ ಸುಗ್ರೀವನ ಪಟ್ಟು ಕಟ್ಟಿದ ನಂತರ ಸುಗ್ರೀವ ಉಳಿತಾನ, ತಾರಾಳು ಅಲ್ಲೇ ಇರ್ತಾಳೆ. ತಾಳ ಅಂಗದನ ತಾಯಿ ನೋಡಿ, ಯುವ ಅಂಗದ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ. ಆ ವೇಳೆದಾಗ ನಮ್ಮಪ್ಪ ಜೀವಂತ ಇದ್ದಂತ ಹೊಳೆ ಬಂದವ, ಇವ ಸತ್ತಂತ ತಿಳ್ಕೊಂಡು ಇವನೇನು ಮಾಡಿದ, ನಮ್ಮಪ್ಪ ಜೀವಂತ ಇರಲಾಗೇನೆ ನಮ್ಮ ತಾಯಿ ಜೊತೆಗೆ ದುರ್ವ್ಯವಹಾರ ಮಾಡಿದ ಇವನು. ಮುಂದೆ ಅನ್ನ ಜೀವಂತವಿದ್ದಾಗ ಅತ್ತಿಗೆಯೊಂದಿಗೆ ಸುಗ್ರೀವನ ದುರ್ವ್ಯವಹಾರ ಸರಿಯೇ? ಅತ್ತಿಗೆ ತಾಯಿಯ ಸಮಾನ, ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಸಮಾನ. ಅಕ್ಕಿ ಜೊತೆಗೆ ಇವು ದುರ್ವ್ಯವಹಾರ ಮಾಡ್ಯಾನ. ನಮ್ಮ ತಂದೆ ಇನ್ನೂ ಜೀವಂತ ಇದ್ದ ಗವ್ಯಾಗ ಇವು ಇದನ್ನು ರಾಜ್ಯ ಅಷ್ಟೇ ಅಲ್ಲ, ನಮ್ಮ ತಾಯಿ ಜೊತೆಗೆ ದುರ್ವ್ಯವಹಾರ ಮಾಡ್ಯಾನ ಇವನು. ಆ ಹುಡುಗ ಹೇಳ್ತಾನ, ಗವಿಯಲ್ಲಿ ದುಂದುಬಿಯೊಂದಿಗೆ ಯುದ್ಧ ನಿರತ ಅನ್ನವಾಲಿ, ಗವಿ ಮುಚ್ಚಿ ಬರುವ ಸುಗ್ರೀವನ ನೈತಿಕತೆ. ಅನ್ನನ ಬರ್ತಕ್ಕ ಕಾಯಿ ಅಂತ ಹೇಳಿದ್ದ, ಇವು ಒಂದು ವರ್ಷ ತನಕ ಕಾದ, ಅದಕ್ಕೇನು ಪ್ರಶ್ನೆ ಇಲ್ಲ. ಆದರೆ ಇವು ಅನ್ನ ಪೂರ್ಣ ಹೊರಗೆ ಬರೋ ತನಕ ಅಲ್ಲಿ ಕುಳಿತುಕೊಳ್ಳದ, ಅವನ ವಚನ ಪಾಲಿಸಿದ, ಅವನು ಕೊಟ್ಟಂಥ ಆಜ್ಞೆ ಪಾಲಿಸಿದ. ಇವೇನು ಮಾಡಿಬಿಟ್ಟ, ಆ ರಕ್ತ ಬರೋದು ನೋಡಿದೊಂದು ದೊಡ್ಡದೊಂದು ಗೊಂಡೆಗೆಲ್ಲ ಹಚ್ಚಿ ಬರ್ದಂಗೆ ಬಂದುಬಿಟ್ಟ. ಇದು ನೈತಿಕತೆಯೇ? ನೈತಿಕತೆ ಪ್ರಶ್ನೆ ಮಾಡ್ತಾನೆ. ಇದು ಮಾರಲ್ ಏನನ, ಒಂದು ಮಾರಲ್ ಇದೇನಾ ಅವನಲ್ಲಿ, ನೈತಿಕತೆ ಇದೇನಾ? ಇಲ್ಲಿ ಈ ನೈತಿಕತೆ ಅನ್ನೋ ಒಂದು ಪ್ರಶ್ನೆ ಇದಲ್ಲ, ಅದು ಮುಂದೆ ಹೇಗೆ ಬರ್ತಿದೆ ಹೇಳ್ತೇನೆ ನಿಮಗೆ. ತನ್ನ ಸ್ವಾರ್ಥಕ್ಕಾಗಿ ಮಹಾಪರಾಕ್ರಮಿ ರಾಮನ ಸ್ನೇಹ ಬೆಳೆಸಿ ವಾಲಿ ಹತ್ಯೆ ರಾಮನಿಂದ ಮಾಡಿಸಿದ್ದು ಸುಗ್ರೀವನ ಸತ್ಕಾರ್ಯವೇ? ಒಂದು, ಅನ್ನಗೆ ಮೋಸ ಮಾಡಿ ಬಂದು ಅಣ್ಣನ ಹೆಂಡತಿ ರಾಜ್ಯ ತಗೊಂಡು ಅಣ್ಣನ ಹೆಂಡತಿ ದುರ್ವ್ಯವಹಾರ ಮಾಡಿದ. ಎರಡನೇದು, ರಾಮನ ಜೊತೆಗೆ ಸ್ನೇಹ ಮಾಡಿಕೊಂಡು ರಾಮನಿಂದ ವಾಲಿಯನ್ನು ಹತ್ಯೆ ಮಾಡಿಸಿದ. ಇದು ಸತ್ಕಾರ್ಯನ, ಪಾಪದ ಕಾರ್ಯ ಅಲ್ಲವೇ? ಇದರಲ್ಲಿ ಏನು ನೈತಿಕತೆ ಇದೆ ಸುಗ್ರೀವನಲ್ಲಿ ಅಂತ ಎರಡು ಪ್ರಶ್ನೆಗಳನ್ನು ಕೇಳ್ತಾನೆ ನಾವು. ಲಕ್ಷ್ಮಣಿ ಹೆದರಿ ಸೀತೆ ಶೋಧಕ್ಕೆ ನಮ್ಮನ್ನು ಕಳಿಸಿದ ಸುಗ್ರೀವ. ಅವೇನು ಕಳಿಸೋ ಮನುಷ್ಯ ಅಲ್ಲ, ನಿಷೇಧಾಗಿದ್ದ, ಶ್ರೀಭೋಗದಲ್ಲಿನ ತಲ್ಲೀನಾಗಿದ್ದ. ಲಕ್ಷ್ಮಣ ಯಾವಾಗ ಸಿಟ್ಟಿನಿಂದ ಬಂದಲ್ಲ, ಅವನ ಕೋಪಕ್ಕೆ ಅಂಜಿಕರಿಸಿ ನಮ್ಮನ್ನೆಲ್ಲ ಕಡೆ ಕಳಿಸ್ಯಾನ. ಅದು ಸತ್ಯನೂ ಇತ್ತದು, ಅದನ್ನು ಹೇಳ್ತಾನೆ. ಸ್ಥಿತಿ ಶೋಧಕ್ಕೆ ನಮ್ಮನ್ನು ಕಳಿಸಿದ್ದ ಸುಗ್ರೀವ ಸ್ಮರಿಸಬಲ್ಲನೆ ನಮ್ಮ ಸೇವೆ.
ಆವಾಗನ ನಮ್ಮ ಅಣ್ಣನ ನಮ್ಮ ತಂದೆನ ಕೊಲಿಸಿದ ನಂತರ ತನ್ನ ಅಣ್ಣನ ಕೊಲಿಸಿ ರಾಜನಾಗಿ ಸುಖಭೋಗದಲ್ಲಿ ಇದ್ದಂಥ ಮನುಷ್ಯ ವಚನ ಮರೆತು ಕೂತಿದ್ದವ. ಲಕ್ಷ್ಮಣ ಸಿಟ್ಟಿನಿಂದ ಬಂದಾಗ ಅವನಿಗೆ ಎಚ್ಚರ ಆಯಿತು. ಅಂಥ ಮನುಷ್ಯ ಇನ್ನು ನಾವು ಮಾಡಿದ ಸೇವೆ ನೆನಪಿಟ್ಕೋತಾನ ಅಂಥೇಳಿ ಅಂಗದ ಹನುಮಾನನ ಪ್ರಶ್ನೆ ಮಾಡ್ತಾನೆ. ನಮ್ಮನ್ನು ರಕ್ಷಿಸುವಲ್ಲನೇ ಇಂಥ ವ್ಯಕ್ತಿ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸುಗ್ರೀವನಲ್ಲಿ ಗೌರವ ನಂಬಿಕೆ ಇಡುವವರು ಯಾರು? ಇಂಥ ಎರಡು ಕೆಟ್ಟ ಕೆಲಸ ಮಾಡ್ಯಾನವ, ಇನ್ನು ಅವನ ಮ್ಯಾಗ ನಂಬಿಕೆ ಇಡೋರು ಯಾರಪ್ಪ? ಅವನಿಗೆ ಗೌರವ ತೋರೋರು ಯಾರು? ಅವನಲ್ಲಿ ನೈತಿಕತೆ ಏನಿದೆ ಅಂತ ಹೇಳಿ ಅಂಗದ ಇವನಿಗೆ ಹನುಮಾನನಿಗೆ ಪ್ರಶ್ನೆ ಮಾಡ್ತಾನೆ. ನನ್ನ ತಂದೆ ಹತ್ಯೆ ನಾಚಿಗೇಡು ಕೃತ್ಯವೆಸಗಿದ. ಸ್ವತಃ ಅಣ್ಣನ ಕೊಲಿಸಿದ್ದು ಇದು ನಾಚಿಗೇಡಿದ ಕೆಲಸ. ಇದು ಈ ಕೆಲಸವನ್ನು ಯಾರೂ ಮಾಡೋದಿಲ್ಲ, ತಮ್ಮ ಅಣ್ಣನ ಕೊಲಿಸೋದು ಮಾಡೋದು ಈಗಂತೂ ಕಾಮನ್ ಆಗಿದೆ ಬಿಡಿ. ಈಗ ಆಸ್ತಿ ಸಲುವಾಗಿ, ಹೆಣ್ಣಿನ ಸಲುವಾಗಿ ಈ ನಡೆದೇ ಇರ್ತದೆ. ಆದರೆ ಇದು ಧರ್ಮ ಅಲ್ಲ, ಅಧರ್ಮ ಅಂತ ಕರೀತಾರೆ. ಅಲ್ಲಿ ಕೂಡ ಅವ ಅದೇ ಹೇಳ್ತಾನೆ, ಅವನು ಎರಡೂ ಇವು ಕೆಲಸ ಮಾಡಿಸಿದ್ದು ಧರ್ಮವೇ ಅಂತ ಪ್ರಶ್ನೆ ಮಾಡ್ತಾನೆ. ಪಡೆದನು ನಾಚಿಗೇಡು ಸುಗ್ರೀವ ರಾಜ್ಯವ ನನ್ನ ತಾಯಿಯನ್ನು. ಅಷ್ಟೇ ಅಲ್ಲ, ಈಗೇನು ಮಾಡಿದ, ನಮ್ಮ ಅಣ್ಣನ ಕೊಂದ, ಪುನಃ ತನ್ನ ರಾಜ್ಯ ತೊಗೊಂಡ. ಅದು ಅಲ್ಲದ ನನ್ನ ತಾಯಿನ ಸಿಕ್ಕ ಪಡ್ಕೊಂಡವ. ಅವನು ಹೆಣ್ತಿ ಅಂತೂ ಅದಾಳು, ರೂಮ ಅಂತೂ ಸಿಕ್ಕಳು. ನನ್ನ ತಾಯಿ ಜೊತೆಗೆ ದುರ್ವ್ಯವಹಾರ ಐತೆ ಒಂದು, ಅದನ್ನು ಅದನ್ನು ಪಡ್ಕೊಂಡ. ಅಧರ್ಮಿ ಕೃತ್ಯ ರಾಮನೇಕೆ ಬೆಂಬಲಿಸಿದ ಕೃತ್ಯ, ಇದು ಪ್ರಶ್ನೆ ಕಾಯಂ ಉಳಿದು ನೋಡಿದ್ದು. ವಾಲ್ಮೀಕಿಯವರು ಸಹಿತ ಈ ಪ್ರಶ್ನೆ ಇಟ್ಟಾರ. ಯಾವ ಕಾರಣಕ್ಕಾಗಿ ರಾಮ ವಾಲಿಗೆ ಹೇಳ್ತಾನೆ, ನಿನ್ನ ವಧೆ ಯಾಕೆ ಮಾಡಿದೆ ಅಂದರೆ, ನೀನು ರಾಜ್ಯ ಕಸ್ಕೊಂಡದಕ್ಕಿಂತಲೂ ಹೆಚ್ಚು ನಿನ್ನ ತಮ್ಮನ ಹೆಂಡತಿ ಮ್ಯಾಗ ಜೊತೆಗೆ ನೀನು ದುರ್ವ್ಯವಹಾರ ಮಾಡಿದ್ದಕ್ಕಾಗಿ ನೀನು ಕೊಂದೇನಂತ ಹೇಳ್ತಾರೆ. ಇಲ್ಲಿ ಏನಾಗಿರ್ತದೆ, ವಾಲಿ ಗವ್ಯಾಗ ಜೀವಂತ ಇದ್ದಾಗ ಇವು ದುರ್ವ್ಯವಹಾರ ಮಾಡಿರ್ತಾನೆ ಅಣ್ಣನ ಹೆಂಡತಿ ಜೊತೆಗೆ. ಅಷ್ಟೇ ಅಲ್ಲ, ರಾಮನಿಂದ ಹತ್ಯೆ ಮಾಡಿಸಿ ರಾಜ್ಯ ಪಡೆದು ತನ್ನ ಹೆಂಡತಿ ಆದದ ನನ್ನ ತಾಯಿ ಅಂದರೆ ತಾರಾಣನ ಕೂಡ ಪಡ್ಕೊಂಡನು. ಇದು ನ್ಯಾಯವೇ? ಈ ಪ್ರಶ್ನೆಗೆ ಉತ್ತರ ಇಲ್ಲಿಯೂ ವಾಲ್ಮೀಕಿಯವರು ಇಲ್ಲ ಇಲ್ಲಿಗೆ ತಂದು ನಿಲ್ಲಿಸ್ಬಿಡ್ತಾರವ್ರು. ನ್ಯಾಯವೇ? ಲಕ್ಷ್ಮಣನ ಬೆದರಿಕೆಗೆ ರಾಮನ ಒಪ್ಪಂದ ನೆನಪಿಸಿಕೊಂಡ ಸುಗ್ರೀವ. ಒತ್ತೆಯಾಳದಂತೆ ನಮ್ಮನ್ನು ಬಳಸುತ್ತೀವನು ಸುಗ್ರೀವ. ಲಕ್ಷ್ಮಣಗಂಜಿ ನಮ್ಮನ್ನು ಕಳ್ಸಾಕತ್ತಾನ, ನಾವು ಹೆಂಗದೀವಪ್ಪ, ಒತ್ತೆ ಆಳಗತ್ತೆ ಇದೀವಿ. ಬಾಂಡೆಡ್ ಲೇಬರ್ ನಾವೆಲ್ಲ, ಬಾಂಡೆಡ್ ಲೇಬರ್ ನಾವು, ಜೀತದಾಳಗಳ ನಾವು. ಅವ್ನು ಹೇಳ್ದಂಗೆ ಕೇಳಬೇಕು ನಾವು, ಇಲ್ಲದ ಕೊಲ್ತಾನ ನಮ್ಮನ್ನು ಜೀತದಾಳಗತ್ತೆ ಬಳಸಿಕೊಳ್ತಾ ಇದ್ದಾನೆ ಹನುಮಾನ ಅಂತ ಹೇಳ್ತಾನೆ ನಾವು. ಇದೆಂಥ ಮನೆತನದಲ್ಲಿ ಹುಟ್ಟಿದೆ ನನಗೆ ನಾಚಿಕೆ ಬರ್ತಾ ಇದೆ. ಇವರೆಲ್ಲ ಅನೈತಿಕತೆಯನ್ನು ನೋಡಬೇಕಾದ್ರೆ, ಇವರ ಸ್ವಭಾವಗಳನ್ನು ನೋಡಬೇಕಾಗಿದ್ದರೆ ನನಗೆ ಪ್ರಾಶ್ಚಿತ ಆಗ್ತಾ ಇದೆ. ಈ ಒಂದು ಕುಲದಲ್ಲಿ ನ್ಯಾಯ ಹುಟ್ಟಿದೆಪ್ಪ, ಈ ಮನೆತನದಲ್ಲಿ ನ್ಯಾಯ ಹುಟ್ಟಿದೆ ಅಂತೇಳಿ ನನಗೆ ಪ್ರಾಶ್ಚಿತ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದನ್ನೇ ವಿಡಂಬನಾತ್ಮಕವಾಗಿ ಹೇಳಿರ್ತಾನೆ. ನಮ್ಮ ಕಾಕ ಅವನ ಮನಸ್ಸು ಸರಿ ಇದೆ, ಒಳ್ಳೆಯದಾನ, ಎಲ್ಲ ಇದೆ ಅಂತ ಅದು ಒಂದು ವಿಡಂಬನ ರೀತಿಯಲ್ಲಿ ಹೇಳಿರ್ತಾನೆ. ಮುಂದೆ ಅವನ ಸ್ವಭಾವವನ್ನೆಲ್ಲ ಬಿಚ್ಚಿ ಹೇಳ್ತಾನೆ. ಇಂಥ ಸ್ವಭಾವ, ಇಂಥ ಕುಕೃತ್ಯಗಳನ್ನು ಮಾಡಿದಂಥ ವ್ಯಕ್ತಿಯೇ ಇವನ್ನ ನಾವು ನಂಬಕ್ಕೆ ಸಾಧ್ಯನಾ, ನಂಬಲಿಕ್ಕೆ ಅರ್ಹನ ಅಂತ ಅಂಗದ ಹನುಮನಲ್ಲಿ ಪ್ರಶ್ನೆ ಮಾಡ್ತಾನೆ. ಪ್ರಾಮಾಣಿಕನಿರಲಿ ಅಪ್ರಾಮಾಣಿಕನಿರಲಿ ರಾಜಪುತ್ರನೇ ಯುವರಾಜ. ಪ್ರಾಮಾಣಿಕ ಆಗಲಿ ಅಪ್ರಾಮಾಣಿಕ ಆಗಲಿ ರಾಜನ ಮಗನ ಏನದು ಯುವರಾಜ. ಶತ್ರುವಿನ ಮಗನನ್ನು ಸಹಿಸಲು ಸಾಧ್ಯವೇ? ಇನ್ನೊಂದು ಸಣ್ಣ ವಯಸ್ಸೈತಿ, ಅವನ ಮಗ ಯಾರು ಹುಟ್ಟಿದ್ರು, ಅವನ ಮಗ ತನ್ನ ಮಗನ ಪಟ್ಟ ಕಟ್ತಾನವ. ನಾನು ಅವನು ಶತ್ರುವಿನ ಮಗ. ಶತ್ರು ಅಂತ ನನ್ನ ತಂದೆ ವಾಲಿಯನ್ನು ಕೊಲಿಸಿದವ ನಾನು ಅವನಿಗೆ, ಅವನ ಪಾಲಿಗೆ ಶತ್ರುವಿನ ಮಗ ನಾನು. ಅವನು ನಾಳೆ ತನ್ನ ಮಗನನ್ನು ಪಟ್ಟ ಕಟ್ಟವ, ನನಗೇನು ಪಟ್ಟ ಕಟ್ತಾನವ? ಸಾಧ್ಯವೇ ಅಂತ ಕೇಳ್ತಾನೆ. ನನ್ನ ಹಿತ ರಕ್ಷಣೆಗೆ ಸುಗ್ರೀವನಿಂದ ಸಾಧ್ಯವೇ? ಇಂಥ ಮನಸ್ಸು ಹೊಂದಿದಂಥ ಮನುಷ್ಯ, ದುಷ್ಟ ಗುಣಗಳನ್ನು ಹೊಂದಿದಂಥ ಮನುಷ್ಯ, ನೈತಿಕತೆ ಇಲ್ಲದಂಥ ಮನುಷ್ಯ ಇನ್ನು ನಮ್ಮನ್ನು ಸಲುವಲಿಕ್ಕೆ, ನಮ್ಮನ್ನು ಸಾಕಲಿಕ್ಕೆ ಸಾಧ್ಯವೇ? ನನ್ನ ಹಿತ ರಕ್ಷಣೆ ಸುಗ್ರೀವನಿಂದ ಸಾಧ್ಯವೇ? ಕಪ್ಪು ಗವಿಯಲ್ಲಿ ವಾಸಿಸುವ ನನ್ನ ಯೋಜನೆ ಕಮಲಿತು. ನಿನ್ನ ಮಾತು ಕೇಳಿದೆ, ನಾ ಇರಬೇಕಂತ ಇತ್ತು, ಈಗ ನಿನ್ನ ಮಾತು ಕೇಳಿ ಅದನ್ನು ನಾ ಆಸೆ ಬಿಟ್ಟುಬಿಟ್ಟೆ.
ಇವನ್ನೆಲ್ಲ ಬಿಟ್ಟು ನಾನು ಕಪ್ಪಗವಾಗಿರ್ಬೇಕಂತ ವಿಚಾರ ಮಾಡಿದ್ದೆ. ಈಗ ಅದು ಹೋತು. ನನ್ನ ನೇತೃತ್ವದಲ್ಲಿ ಸೀತೆಯೂ ಸಿಗಲಿಲ್ಲ. ಅಲ್ಲಿ ಕಪ್ಪಗವಾಗಿ ಇರದಂಗೂ ಮಾಡಿದೆ ನೀನು. ಇನ್ನು ಇತ್ತ ಶೀತನ ಹುಡುಕ್ಬೇಕಂದ್ರೆ ಸೀತೆಯೂ ಸಿಗಲಿಲ್ಲ. ನೀವೆಲ್ಲರೂ ಸುಗ್ರೀವನ ಬೆಂಬಲಿಗರು, ನಾನು ದುರ್ಬಲನಾದೆ. ಈಗ ಹನುಮಾನ ನೀವೇನಾದಪ್ಪ, ನೀವೆಲ್ಲನೂ ಸುಗ್ರೀವನ ಬೆಂಬಲವಾಗಿ ಹೋದ್ರಿ. ಈಗ ನಾನೇನು ದುರ್ಬಲ, ನನ್ನ ಹಿಂದೆ ಯಾರೂ ಇಲ್ಲ, ನಾನು ಅನಾಥ ಪ್ರಜ್ಞೆ ಕಾಡ್ತಾ ಇದ್ದೆ, ನಾನು ದುರ್ಬಲನಾದೆ ಅಂತ ಹೇಳಿ ಅಂಗದ ಸುಗ್ರೀವನಿಗೆ ಹೇಳ್ತಾನೆ. ಅಂಗದ ಹನುಮಾನನಿಗೆ ಹೇಳ್ತಾನೆ, ಅನಾಥನಾದೆ, ಕಿಷ್ಕಿಂಧದಲ್ಲಿ ಬದುಕಲು ಅಸಾಧ್ಯವೆನಗೆ. ಇಂಥ ಒಬ್ಬ ಅನಾಥ, ಯಾರು ಬೆಂಬಲಿಗರಿಲ್ಲದಂಥ ನಾ ಒಬ್ಬ ವ್ಯಕ್ತಿ, ಸಣ್ಣ ಹುಡುಗ, ಇನ್ನು ನಾ ಕಿಷ್ಕಿಂಧದಾಗ ಇರೋಕ್ಕೆ ಸಾಧ್ಯನಾ? ಸುಗ್ರೀವನ ಕ್ರೂರ ದಂಡನೆಗೆ ಗುರಿಯಾಗುವುದಕ್ಕಿಂತ ಆಮರಣ ಉಪವಾಸ ಲೇಸು ನನಗೆ. ನೀವೆಲ್ಲರೂ ಹಿಂದಿರುಗಿ ಕಿಷ್ಕಿಂಧಕ್ಕೆ. ಅವನು ಹೇಳ್ತಾನೆ, ನಾನು ಬರೋದಿಲ್ಲ. ಅವನ ಒಂದು ಕೋಪಕ್ಕೆ, ಅವನೊಂದು ಇದಕ್ಕೆ ನಾನು ಬಲಿಯಾಗುವುದಕ್ಕಿಂತನೂ ಬದಲಾಗಿ ನಾ ಇಲ್ಲೇ ಇದ್ಕೊಂಡು ಆಮರಣ ಉಪವಾಸ ಮಾಡಿ ನಾನು ಸಾಯುವುದನ್ನೇ ನನಗಿದು ಒಳ್ಳೆಯದು ಅನ್ನಿಸ್ತದೆ, ಲೇಸ್ ಅನ್ನಿಸ್ತಿದೆ ಅಂತ ಹೇಳಿ ಅಂಗದ ಹನುಮಾನನಿಗೆ ಹೇಳ್ತಾನೆ. ನನ್ನ ಪರವಾಗಿ ಗೌರವ ಸಲ್ಲಿಸಿ ಕೇಳಿರಿ ರಾಮನ ಕ್ಷಮೆ. ಅಷ್ಟೇ ಅಲ್ಲ, ಹನುಮಾನಿಗೆ ಹೇಳ್ತಾನೆ, ನನ್ನ ಕಡೆಯಿಂದ ಅವನು ಕೊಟ್ಟ ಕೆಲಸ ಆಗಲಿಲ್ಲ, ಅದಕ್ಕೆ ನನ್ನ ಪರವಾಗಿ ನೀವು ಅವನಲ್ಲಿ ಕ್ಷಮೆ ಕೇಳಿರಿ. ಸುಗ್ರೀವನ ಮತ್ತು ಮಲತಾಯಿ ರೋಮಾಳ ಅವರಿಗೂ ಕ್ಷಮೆ ಕೇಳ್ರಿ. ಸುಗ್ರೀವನಿಗೆ ಹೇಳ್ರಿ, ಹೋಗಿದ್ರು ಬರಲಿಲ್ಲಪ್ಪ, ಕ್ಷಮೆ ಕೇಳೋಣ. ರೂಮಾನನ ಮಲತಾಯಿಗೆ ಅವರಿಗೂ ಕೂಡ ಹೇಳ್ರಿ ಇದಂತ ಹೇಳಿ ಸ್ವಾಂತನ ಹೇಳಿ ನನ್ನ ತಾಯಿ ತಂದೆಗೆ. ಅಷ್ಟೇ ಅಲ್ಲ, ನನ್ನ ತಾಯಿಗೂ ಕೂಡ ನೀವೇನು ಮಾಡಿ ಸ್ವಾಂತನ ಸಮಾಧಾನ ಹೇಳಿರಿ, ನಾನು ಬರುವುದಿಲ್ಲ, ನಾನು ಇಲ್ಲೇ ಆಮರಣ ಉಪವಾಸ ಮಾಡ್ತೀನಂತ ಅಂಗದ ಹನುಮಾನನಿಗೆ ಹೇಳ್ತಾನೆ. ಇನ್ನು ಅಂಗದನ ಈ ಒಂದು ನುಡಿಗಳನ್ನು, ಪ್ರಶ್ನೆಗಳನ್ನು ಕೇಳಿದ ನಂತರ ಹನುಮಾನ ಯಾವ ರೀತಿಯಾಗಿ ಅದಕ್ಕೆ ಉತ್ತರ ನೀಡಿದನ, ಮತ್ತೇನು ಸಂವಾದ ನೀಡಿದ, ಮತ್ತೇನು ಚಟುವಟಿಕೆ ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.